ಜಿಲ್ಲೆಗೆ, ರಾಜ್ಯಕ್ಕೆ, ದೇಶಕ್ಕೆ ಸೇರಿದಂತೆ ಬಿಸ್ನೆಸ್ ಮನ್ಗಳಿಗೆ ಏನು ನಿರೀಕ್ಷೆ? ಸರ್, ನಾನು ಬಿಸ್ನೆಸ್ ಮ್ಯಾನಾಗಿ ಹೇಳಬೇಕು ಅಂದರೆ, ಇವಾಗ ನಮ್ಮ ಭಾರತ ದೇಶದಲ್ಲಿ ನಾವು ಇವಾಗ ಇತ್ತೀಚೆಗೆ ನೋಡ್ತಾ ಇರೋಂಥದ್ದು, ಈ ಸರ್ಕಾರ ಬಂದು 10 ರಿಂದ 15 ವರ್ಷ ಆಗೋಯಿತು ಪೂರ್ತಿಯ. ಬಟ್ ನಮ್ಮ ಜನಗಳ ನಿರೀಕ್ಷೆ ನಾವೇನು ಅಂದ್ಕೊಂಡಿದ್ದು ನಾವು ಅದು ನಿರೀಕ್ಷೆದ ಮಟ್ಟದಲ್ಲಿ ನಾವು ಅದನ್ನು ಸ್ವೀಕರಿಸಿಲ್ಲ ಇನ್ನೂ. ಯಾಕೆ ನಾವು ಅಂದ್ಕೊಂಡಿದ್ದು ಇವಾಗ ಪೂರ್ತಿಯ ಭಾರತ ದೇಶದಲ್ಲಿರುವಂತಹ ಎಂಪ್ಲಾಯ್ಮೆಂಟ್ ಸಮಸ್ಯೆ ಪೂರ್ತಿ ಸಾಲ್ವ್ ಆಗುತ್ತೆ ಅಂದ್ಕೊಂಡು ಪೂರ್ತಿಯ. ಬಟ್ ಸ್ಟಿಲ್ ಇವತ್ತು ನಮ್ಮ ಏನು ಯುವ ಜನತೆ ಇದೆಯಲ್ಲ, ಆ ಯುವ ಜನತೆ ಆ ಎಂಪ್ಲಾಯ್ಮೆಂಟ್ ಬಗ್ಗೆ ಇನ್ನೂ ಹೋರಾಡ್ತಾನೆ ಇದ್ದಾರೆ ಪೂರ್ತಿಯ. ಹಾಗಾಗಿ ನಮ್ಮ ಕೇಂದ್ರ ಸರ್ಕಾರ ಸಾಧ್ಯವಾದಷ್ಟು ಏನೀಗ ನಮ್ಮ ನಿರ್ಮಲಾ ಸೀತಾರಾಮನ್ ಇದ್ದಾರೆ, ನಮ್ಮ ರಾಜ್ಯದವರಿದ್ದಾರೆ, ಅವರು ಇದ್ರ ಬಗ್ಗೆ ಹೆಚ್ಚು ಗಮನವನ್ನು ಸೆಳೆಯಬೇಕಾಗ್ತಾ ಹೋಗ್ತದೆ. ಇನ್ನೊಂದು ಮುಖ್ಯವಾಗಿ ನಮ್ಮ ಕೈಗಾರಿಕೆಗಳು. ಸೊ ನಾವು ಅಂದ್ಕೊಂಡಿದ್ದೀವಿ ನಮ್ಮ ದೇಶದಲ್ಲಿ ಕೈಗಾರಿಕೆಗಳು ಇದೆ ಅಂದ್ಕೊಂಡಿದ್ದೀವಿ ಪೂರ್ತಿಯ. ಬಟ್ ನಾವು ಈಗ ನೋಡ್ತಾ ಇರೋ ರೀತಿಯಲ್ಲಿ ಕೈಗಾರಿಕೆಗಳು ಒಂದು ಉತ್ತಮ ರೀತಿಯಲ್ಲಿ ನಡೀತಾ ಇಲ್ಲ. ಇತ್ತೀಚೆಗೆ ನಮ್ಮ ಕುಮಾರಸ್ವಾಮಿ ಅವರು ಆಂಧ್ರ ಪ್ರದೇಶದಲ್ಲಿ ಒಂದು ಸ್ಟೀಲ್ ಫ್ಯಾಕ್ಟ್ರಿ ಕ್ಲೋಸ್ ಆಗಿತ್ತು, ಅದ್ರ ಬಗ್ಗೆ ಧ್ವನಿ ಎತ್ತಿದ್ರು ಪೂರ್ತಿಯ. ಅದೇ ರೀತಿ ನಮ್ಮ ದೇಶದಲ್ಲಿ ಸಾಕಷ್ಟು ಕೈಗಾರಿಕಾ ಉದ್ಯಮಗಳು ಇವತ್ತು ಎಲ್ಲ ನಶಿಸಿ ಹೋಗಿದೆ ಪೂರ್ತಿಯ. ಅದಕ್ಕೆ ಉತ್ತೇಜನ ಕೊಟ್ಟರೆ ನಮ್ಮ ಯುವ ಜನತೆಗೆ ಏನಾಗುತ್ತೆ ಅಂದರೆ ಉದ್ಯೋಗಗಳು ಕಲ್ಪಿಸ್ದಂಗೆ ಆಗ್ತಾ ಹೋಗ್ತದೆ. ಇನ್ನೊಂದು ಎಲ್ಲ ಹೆಚ್ಚಾಗಿ ಹೇಳ್ತಾ ಹೋಗ್ತಾರೆ, ಈಗ ನಮಗೆ ಪವರ್ ಸಮಸ್ಯೆ ಬರುತ್ತೆ ಅಂತ ಹೇಳಿ. ನನ್ನ ಉದ್ದೇಶ ಅಂದರೆ ಇವತ್ತು ನಮ್ಮಲ್ಲಿ ಸಿಗೋಂಥದ್ದು ನ್ಯಾಚುರಲ್ ರಿಸೋರ್ಸ್ ಇದೆಯಲ್ಲ, ಈಗ ಸೋಲಾರ್ ಎನರ್ಜಿ ಇದೆಯಲ್ಲ, ಆ ಸೋಲಾರ್ ಎನರ್ಜಿನ ನಾವು ಸಾಧ್ಯವಾದಷ್ಟು ಉಪಯೋಗಿಸ್ಕೊಂಡು ಅದನ್ನು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಬೇಕಾಗ್ತಾ ಹೋಗ್ತದೆ. ಇವತ್ತಿನ ಯುವ ಜನತೆ ಏನಿದೆ, ನಾವು ಪ್ರತಿಯೊಂದು ಕ್ಷೇತ್ರದಲ್ಲೂ ಅವರಿಗೆ ಅದರಲ್ಲಿ ಉತ್ತಮವಾದಂಥ ಉದ್ಯೋಗ ಅವಕಾಶ ಸಿಗ್ತಾ ಹೋಗ್ತದೆ. ಈಗ ಕೈಗಾರಿಕೆಗಳು ಹೆಚ್ಚು ಬೇಕು ಅಂದಾಗ ನಮಗೆ ಈ ಎನರ್ಜಿ ಜಾಸ್ತಿ ಬೇಕಾಗ್ತಾ ಹೋಗ್ತದೆ. ಮತ್ತು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಎಲ್ಲ ಕಡೆ ನಾವು ಅಂದ್ಕೊಂಡಿದ್ದೀವಿ ಈ ನಮ್ಮ ಜಲಾಶಯಗಳು, ನದಿಗಳು ಅಥವಾ ಇದೆಯಲ್ಲ ಪೂರ್ತಿಯ ನಾವು ಅಂದ್ಕೊಂಡಿದ್ದೀವಿ ರಿಸರ್ವಾಯರ್ಗಳು ಹಿಂದೆ ಇದ್ದಂಥದ್ದು ಬಿಟ್ಟರೆ ಇವತ್ತಿನ ದಿನಗಳಲ್ಲಿ ಯಾವುದೂ ಇಲ್ಲ. ನಾವು 1975 ಬಿಫೋರ್ ನೋಡಿದ್ ಬಿಟ್ಟರೆ ಇತ್ತೀಚೆಗೆ ಯಾವುದೇ ಕಾರಣಕ್ಕೂ ನಮ್ಮ ಕೇಂದ್ರ ಆಗಲಿ ರಾಜ್ಯ ಸರ್ಕಾರಗಳಾಗಿ ಇದ್ರ ಬಗ್ಗೆ ಬರೀ ನದಿಗಳ ಜಲಾಶಯಗಳ ಮಟ್ಟವನ್ನು ಏರಿಸ್ತಿದ್ದಾರೆ ಬಿಟ್ಟರೆ ಹೊಸ ಜಲಾಶಯಗಳನ್ನ ಕಟ್ಟಬೇಕು ಅನ್ನೋದು ನಮ್ಮಲ್ಲಿ ಒಬ್ಬರಲ್ಲೂ ಇಲ್ಲ. ನಾವೀಗ ಅಂದ್ಕೊಂಡಿದ್ದೀವಿ ಮಂಗಳ ಗ್ರಹದಲ್ಲಿ ಮನೆ ಮಾಡಬೇಕು ಅಂತ ಹೊರಟಿದ್ದೀವಿ. ಹಾಗಾಗಿ ದಯವಿಟ್ಟು ಸರ್ಕಾರದವ್ರ ಕಡೆ ಗಮನ ಕೊಟ್ಟು ಈ ಜಲಾಶಯಗಳನ್ನ ಇರೋದಿನ ಉಳಿಸ್ಕೊಳ್ಳೋಕ್ಕಿಂತನೂ ಹೊಸದಾಗಿ ಇನ್ನೆಲ್ಲೆಲ್ಲಿ ನಾವು ಅದನ್ನು ಕನ್ಸ್ಟ್ರಕ್ಟ್ ಮಾಡಿ ರೈತರಿಗೆ ನಾವು ಉಪಯೋಗ ಮಾಡ್ಬೋದು ಅಂತ ನೋಡ್ಕೊಳ್ಬೇಕಾಗ್ತಾ ಹೋಗ್ತಿದೆ. ಇನ್ನೊಂದು ನಮ್ಮ ರೈತರಿಗಿಂತ ಬಂದಾಗ, ನಮ್ಮ ಈ ಕೃಷಿ ಇಲಾಖೆ ಅಂತ ಬಂದಾಗ, ಸೊ ಈ ಡಿಪಾರ್ಟ್ಮೆಂಟಲ್ಲಿ ಈಗ ಕಳೆದ ಒಂದು 4-5 ವರ್ಷಗಳ ಹಿಂದೆ ನಾವು ಈ ರಸಗೊಬ್ಬರದ ಬಗ್ಗೆ ಹೆಚ್ಚು ಹೋರಾಟ ನಡೀತಾ ಇತ್ತು ಈ ನಮ್ಮ ನಾರ್ತ್ ಇಂಡಿಯಾದಲ್ಲಿ. ಸೊ ಹಾಗಾಗಿ ನಮ್ಮ ಕೇಂದ್ರ ಸರ್ಕಾರದವರು ಈ ಕಡೆಗೆ ಹೆಚ್ಚು ಗಮನ ಕೊಟ್ಟು ನಮ್ಮ ರೈತರು, ಏಕೆಂದರೆ ದೇಶದ ಬೆನ್ನೆಲುಬು ಅಂತ ನಾವು ಬರೀ ಬಾಯಿನಲ್ಲಿ ಹೇಳ್ತಾ ಹೋಗ್ತೀವಿ, ಸೊ ಸಾಧ್ಯವಾದಷ್ಟು ಅವರಿಗೆ ಸಹಾಯಧನವನ್ನು ಕೊಟ್ಟು, ಅವರಿಗೆ ಉತ್ತೇಜನವನ್ನು ಕೊಟ್ಟು, ಮತ್ತು ನಮ್ಮ ಕೈಗಾರಿಕೆಗಳನ್ನ ಉತ್ತೇಜನವನ್ನು ಕೊಟ್ಟು ಅದನ್ನು ಉಳಿಸ್ಬೇಕಾಗಿ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ನನ್ನ ಹೆಸರು ಸುರೇಂದ್ರ ಕುಮಾರ್ ಅಂತ ಹೇಳಿ. ನಾನು ಟೈಮ್ಸ್ ಗುರುಕುಲ CBSE ಶಾಲೆ ಮತ್ತು ಟೈಮ್ಸ್ PU ಕಾಲೇಜಿನ ಅಧ್ಯಕ್ಷನಾಗಿದ್ದೀನಿ. ಸರ್, ಅಕಾರ್ಡಿಂಗ್ಲಿ GST ಯಾವ ಥರ ಫೋಕಸ್ಡ್ ಆಗಿದೆ ಅಂದರೆ ಸಿಕ್ಕಾಪಟ್ಟೆ ಒಂದು ರಿಚ್ ಪೀಪಲ್ಸ್ಗೆ ಫೇವರ್ ಆಗಿದೆ. ಮಿಡಲ್ ಕ್ಲಾಸು ಹಾಗೂ ಲೋವರ್ ಮಿಡಲ್ ಕ್ಲಾಸ್ ಆಗಿರ್ಬೋದು, ಅವ್ರಿಗೆ ತುಂಬ ಅಷ್ಟು ಅನುಕೂಲ ಇಲ್ಲ GSTಯಿಂದ. ಅದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕು. ಈಗ ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ ನಾನು ಹೇಳೋದಂದರೆ, ಒಂದು 10 ರೂಪಾಯಿ ದುಡ್ದಾಗ ಸರ್, ನಾನು ಅದರಲ್ಲಿ 3 ರೂಪಾಯಿ ಟ್ಯಾಕ್ಸ್ ಕಟ್ತಾ ಇದ್ದೀನಿ. ಅದ್ರ ಜೊತೆ 1.8 ರೂಪೀಸ್ GST ಆಗಿ ತೊಗೋತಾ ಇದ್ದಾರೆ. ಅದರಿಂದ ನಮಗೂ ಭಾರಿ ಎಕ್ಸ್ಪೆನ್ಸಸ್ ಇರುತ್ತೆ, ಬೇರೆ ರೀತಿ ಇರುತ್ತೆ. ಸ್ವಲ್ಪ ಬಿಸ್ನೆಸ್ ಅವ್ರ ಮೇಲಾಗಲಿ, ಮಿಡಲ್ ಕ್ಲಾಸ್ ಮೇಲಾಗಲಿ ಸ್ವಲ್ಪ ಗಮನ ಕೊಡಬೇಕು ಕೇಂದ್ರ ಸರ್ಕಾರ ಅಂತ ಕೇಳ್ತೀನಿ ಸರ್. ರೈತರಿಗೆ ತುಂಬ ಫೇವರ್ ಬೇಕು ಸರ್. ಇನ್ನು ಕೇಂದ್ರ ಸರ್ಕಾರದಿಂದ ತುಂಬ ಫೇವರ್ ಬೇಕಿದೆ. ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಸರ್, ಈ ಸತಿ ಏನಾರ ಬರ್ಬೋದು ಅಂತ ಸರ್. ಒಳ್ಳೇದು ಸಿಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಸರ್. ಕಾರ್ತಿಕ್ ಅಂತ ಸರ್. ಸರ್, ನಮ್ಮದು ಮೊಬೈಲ್ ಶೋರೂಮ್ ಇದೆ ಹಾಸನಲ್ಲಿ, ಆಹಾ ಕಮ್ಯುನಿಕೇಷನ್ಸ್ ಅಂತ ಸರ್, BM ರೋಡಲ್ಲಿ ಸರ್. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.